ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ನೀವು ಜಿಗ್ಜಾಗ್ ಮಿಷಿನ್ನ ತಗೊಂಡು ಬಂದಿರ್ತೀರ. ಸೊ ಅದಕ್ಕೆ ಅದನ್ನು ಹೇಗೆ ಯೂಸ್ ಮಾಡೋದು, ಎಷ್ಟಕ್ಕೆ ಅದನ್ನು ಸೆಟ್ಟಿಂಗ್ನ ಮಾಡ್ಕೋಬೇಕು, ಸೊ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ಬರಿಗೆ ಫಸ್ಟಾಗಿ ಹೊಸದಾಗಿ ತಂದವ್ರಿಗೆ ಹೇಗೆ ದಾರ ಹಾಕೋದು ಅನ್ನೋದೇ ತುಂಬಾ ಕನ್ಫ್ಯೂಸನ್ ಇರುತ್ತೆ. ಫಸ್ಟ್ ನನಗೆ ತಂದಾಗಲೂ ಕೂಡ ನನಗೂ ಕೂಡ ಅದೇ ರೀತಿ ಕನ್ಫ್ಯೂಸ್ ಆಗಿತ್ತಿತ್ತು. ಹಾಗಾಗಿ ನಾನು ಕೂಡ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬಂದು ಈ ರೀತಿ ನಾವು ಇವಾಗ ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಹೇಗೆ ಸೆಟ್ ಅಂತಂದರೆ ಇವಾಗ ಇದು 3 ಅಥವಾ 4ಕ್ಕೆ ಇರಬೇಕು ನೋಡಿ. ಈ ರೀತಿ ಕಳೆದು ಫಸ್ಟಿಂದ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಈ ರೀತಿ ಇದನ್ನು ಕಡ್ಡಿನ ಈ ರೀತಿ ಎತ್ಕೋಬೇಕು. ಟೆನ್ಷನ್ ಈ ರೀತಿ ಕರೆಕ್ಟ್ ಮಾಡಿಕೊಂಡು ನೀವು ಟೈಟ್ ಮಾಡ್ಕೋಬೇಕು. ಅದೇನು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಮಗೆ 3ಕ್ಕೆ ನೀವು ನಿಲ್ಲಿಸ್ಕೋತು ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಜಿಗ್ಜಾಗ್ ಅನ್ನೋದು ಬರುತ್ತೆ. 4ಕ್ಕೆ ನಿಲ್ಲಿಸ್ಕೋತು 3ವರೆಗೆ ನಿಲ್ಲಿಸ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸ್ವಲ್ಪ ಗುಂಡಾಗಿಯೇ ನೀಟಾಗಿ ಈ ರೀತಿ ಸ್ಪ್ರಿಂಗ್ ಅನ್ನೋದನ್ನು ತಿರುಗಿದ್ರೆ ಸಾಕು, ಅದೇ ಕರೆಕ್ಟಾಗಿ ನಿಮಗೆ ಕೂರುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ದಾರನ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ದಾರನ ಈ ರೀತಿ ನೀಟಾಗಿ ಹಾಕ್ಕೊಂಡು ಫಸ್ಟು ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹಾಕೋಬೇಕು. ಅದಾದ ನಂತರ ಇವಾಗ ನಾವು ನಾರ್ಮಲ್ ಯಾವ ರೀತಿ ಹಾಕೋತೀವಿ ಅದೇ ರೀತಿ ಈ ರೀತಿ ರೌಂಡ್ ಅಪ್ ಮಾಡಿಕೊಂಡು ಅದಾದ ನಂತರ ಇನ್ನೊಂದು ಹೋಲ್ಗೆ ಹಾಕಿ ಸೂಜಿಗೆ ಈ ರೀತಿ ದಾರ ಪೋಣಿಸ್ಕೊಂಡು ಟೈಟಾಗಿ ಇಳ್ಕೊಂಡು ಎಳೀತು ಅಂತಂದರೆ ಇನ್ನೊಂದು ಕೂಡ ಬರುತ್ತೆ. ಅದಾದ ನಂತರ ಈ ರೀತಿ ಬಾಬಿನ್ಗೆ ನಾರ್ಮಲಾಗಿ ಹಾಕೊಳ್ಳೋ ಥರನೇ ಹಾಕ್ಕೊಳ್ಳಿ. ಆದರೆ ಒಂದು ಸಣ್ಣದಾಗಿ ಒಂದು ಹುಕ್ನ ಕೊಟ್ಟಿರ್ತಾರೆ, ಅದನ್ನು ಅಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಷ್ಟೇ. ಇದಾದ ನಂತರ ನೋಡಿ ಬಾಬಿನ್ ಕೇಸ್ನ ಈ ರೀತಿ ಮೇಲ್ಗಡೆ ತಿರುಗಿಸ್ಕೊಳ್ಳಿ. ಮೇಲ್ಗಡೆ ತಿರುಗಿಸ್ಕೊಂಡು ಈ ರೀತಿ ಟಕ್ ಅಂತ ಸೌಂಡ್ ಬರಬೇಕು. ಹಾಕಿದ್ರೆ ನಿಮಗೆ ಅದು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಇವಾಗ ಜಿಗ್ಜಾಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಪೂರ್ತಿಯಾಗಿ ಎಲ್ಲನೂ ಕೂಡ ಸೆಟ್ ಮಾಡ್ಕೊಂಡಾದಮೇಲೆ ಸೀರೆನ ತಗೊಂಡು ಫಸ್ಟ್ ಸ್ವಲ್ಪ ಅಂಚಿಗೆನೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚಷ್ಟಕ್ಕೆ ಕರೆಕ್ಟಾಗಿ ಒಂದು ಸಮನ ಕಟ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಜಿಗ್ಜಾಗ್ ಅನ್ನೋದು ಫಿನಿಶಿಂಗ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ಫಸ್ಟಿಂದನೂ ಕೂಡ ಮಾಡ್ಕೊಂಡು ಹೋಗುವಾಗಲೂ ಕೂಡ ಕರೆಕ್ಟಾಗಿ ನಿಮಗೆ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಅಷ್ಟೇ. ಅದಾದ ನಂತರ ಈ ರೀತಿ ಇಟ್ಕೊಂಡು 1/4 ಇಂಚು ಬಟ್ಟೆನ ಈ ರೀತಿ ರೌಂಡ್ ಅಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹಾಕಬೇಕು. ಸ್ವಲ್ಪ ರೌಂಡ್ಗೆ ನೀವು ಸಿಕ್ಕಿಸ್ತು ಅಂತಂದರೆ ನಿಮಗೆ ಪೂರ್ತಿಯಾಗಿ ಹೋಗೋವರೆಗೂ ಕೂಡ ಅದು ಕರೆಕ್ಟಾಗಿ ಜಿಗ್ಜಾಗ್ ಅನ್ನೋದು ಬರ್ತಾ ಹೋಗುತ್ತೆ ನೋಡಿ. ಈ ರೀತಿ ಕೈಯಲ್ಲಿ ಇಟ್ಕೊಂಡು 1/4 ಇಂಚಷ್ಟು ಅಷ್ಟೇ ಸಾಕು. ಸ್ವಲ್ಪ ಆ ರೀತಿ ಬಟ್ಟೆನ ಹಾಕೋತು ಅಂತಂದರೆ ನಿಮಗೆ ಅದೇ ಫೋಲ್ಡಿಂಗ್ ಆಗಿ ಸ್ಟಿಚ್ ಹಾಕೋತಾ ಹೋಗುತ್ತೆ ನೋಡಿ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ನೋಡಿ. ಈ ರೀತಿ ಇಟ್ಕೊಂಡು ನಾನು ಇನ್ನೂ ಒಂದು ಸಲ ಕೂಡ ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಈ ರೀತಿ ಬಟ್ಟೆನ ತಗೋಬೇಕು. ತಗೊಂಡಾದಮೇಲೆ ಫಸ್ಟು ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಎರ್ಜಲ್ಲಿ ಕಟ್ ಮಾಡಿಕೊಂಡು, ಸೊ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಫಸ್ಟ್ ಟೈಮು ನಾನು ಜಿಗ್ಜಾಗ್ ಮಿಷಿನ್ ತಂದಾಗ ಸುಮಾರು ವೀಡಿಯೋಗಳನ್ನ ನೋಡ್ತಾ ಇದ್ದೆ, ಹೇಗೆ ಹಾಕೋದು, ಆಮೇಲೆ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಬರ್ತಿರಲಿಲ್ಲ. ಓವರ್ ಲಾಕ್ ಆಗುತ್ತೆ ಅಲ್ವಾ, ಅದೇ ರೀತಿ ಲಾಕ್ ಆಗೋಯ್ತಿತ್ತು. ಹಾಗಾಗಿ ಬಟ್ಟೆನ ಕೊಟ್ಕೊಳ್ತಾ ನೀವು ಹೊಲ್ಕೋತಾ ಹೋಯ್ತು ಅಂತಂದರೆ ನೋಡಿ ಪೂರ್ತಿಯಾಗಿ ಫಿನಿಶಿಂಗ್ ಅನ್ನೋದು ಈ ರೀತಿ ನೀಟಾಗಿ ಬರುತ್ತೆ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಅರ್ಥ ಆಗಲಿಲ್ಲ ಅಂತಂದರೆ ನಮಗೆ ತಿಳಿಸಿ, ನಾನು ಇನ್ನೊಂದು ಸಲ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ವ ಎಷ್ಟು ನೀಟಾಗಿ ಜಿಗ್ಜಾಗ್ ಅನ್ನೋದು ಬಂತು ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.